ವೆಲ್ಕಮ್ ಟು ಡಿಂಪಲ್ ಬಾಯ್ ಕಿಯಾನ್ ಲುಕಸ್ ಯೂಟ್ಯೂಬ್ ಚಾನೆಲ್. ಈಗ ಕಿಯಾನ್ ಬೈಕಲ್ಲಿ ಆಡ್ತಾ ಇದ್ದಾನೆ. ಸ್ವೈಪ್ ಮಾಡ್ತಾ ಇದ್ದಾನೆ ಅವನು. ಫನ್ ರೈಡ್ ಇತ್ತು, ತುಂಬ ಫನ್ ರೈಡ್ ಇತ್ತು. ಒಬ್ಬ ಕಿಯಾನಿಗೆ ಭಯ ಆಯಿತು ಅದು ಸೌಂಡನ್ನು ಕೇಳಿ. ಇದು ಕ್ಯೂಟೆಸ್ಟ್ ರೈಡ್ ಇತ್ತು, ಅವನಿಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ತುಂಬ ಚಾಕ್ಲೇಟ್ ಸಿಕ್ತು ನಮಗೆ ಈ ಗೇಮಲ್ಲಿ. ಹಾಯ್ ಎವ್ರಿ ಒನ್, ನಾವೀಗ ಸಿಟಿ ಸೆಂಟರ್ನಲ್ಲಿರುವ ಫನ್ ಟೈಮ್ ಝೋನಿಗೆ ನಾವಿವತ್ತು ಬಂದಿದ್ದೇವೆ. ಕಿಯಾನಿಗೆ ನಾವು ಫಸ್ಟ್ ಟೈಮ್ ಇಲ್ಲಿ ಕರ್ಕೊಂಡು ಬಂದಿದ್ದೇವೆ. ನಾವೆಲ್ಲ ಚಿಕ್ಕ ಇರುವಾಗ ಈ ಟೈಪ್ ಗೇಮ್ಸೇ ಇರಲಿಲ್ಲ, ಫನ್ ಟೈಮ್ ಝೋನ್ಸೇ ಇರಲಿಲ್ಲ, ಸಿಟಿ ಸೆಂಟ್ರೇ ಇರಲಿಲ್ಲ. ಈಗ ಮಕ್ಕಳಿಗೋಸ್ಕರ ವೆರೈಟಿಯಾದ ಫನ್ ಟೈಮ್ ಪ್ಲೇಸಸ್ ಇದೆ. ನಾವೀಗ ಚೂಸ್ ಮಾಡ್ತಾಯಿದ್ದೀವಿ ಯಾವ ಗೇಮಲ್ಲಿ ಅವನಿಗೆ ಕೂತ್ಕೊಳ್ಳಿಸೋದು, ಯಾವ ಗೇಮ್ ಅವನಿಗೆ ಪ್ರಿಫರೇಬಲ್ ಆಗ್ತದೆ. ಯಾಕೆಂದರೆ ಕೆಲವು ಗೇಮ್ಸ್ ಚಿಕ್ಕ ಮಕ್ಕಳಿಗೋಸ್ಕರ ಉಂಟು, ಕೆಲವು ಗೇಮ್ಸ್ ದೊಡ್ಡವರಿಗೆ ಸಹ ಉಂಟು. ಮಕ್ಕಳಿಗೆ ಇಲ್ಲಾದರೆ ನಮಗೆ ಸಹ ಹೋಗಿ ಆಡ್ಬೋದು. ಈಗ ನಾವೀಗ ಫಸ್ಟ್ ಬೈಕಲ್ಲಿ ನಾವು ಕೂತ್ಕೊಂಡಿದ್ದೇವೆ. ಅವನಿಗೆ ಬೈಕ್ ಅಂದರೆ ಇಷ್ಟ, ಅದಕ್ಕೆ ಅವನಿಗೆ ಆಟ ಆಡಲಿಕ್ಕೆ ಗೊತ್ತಿಲ್ಲ. ಈಗ ನಾನೇ ಸ್ವೈಪ್ ಮಾಡಿ ಅವನಿಗೆ ಹೆಲ್ಪ್ ಮಾಡಲಿಕ್ಕೆ ನಾನು ಹೆಲ್ಪ್ ಮಾಡ್ತಾಯಿದ್ದೇನೆ. ನೋಡಿ, ಅವನು ಜಸ್ಟ್ ಸ್ಕ್ರೀನಲ್ಲಿ ನೋಡ್ತಾ ಇದ್ದಾನೆ. ಏನಪ್ಪ ಅದು ಆಚೆ ಈಚೆ ಹೋಗ್ತಾ ಉಂಟು, ಅದಕ್ಕೆ ನಾನು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೇನೆ ಅವನಿಗೆ. ಈಗ ನಾನು ಹೆಲ್ಪ್ ಮಾಡ್ತಿದ್ದೆ ನನಗೆ ಆಟ ಆಡಲಿಕ್ಕೆ. ನನಗೆ ಸಹ ಖುಷಿ ಆಗ್ತುಂಟು, ನನಗೆ ಸಹ ಆಡಲಿಕ್ಕೆ ಸಿಗ್ತದಲ್ಲ ಅಂತ. ತುಂಬ ಒಳ್ಳೆಯದಾಗ್ತದೆ ಇದು ಆಡಲಿಕ್ಕೆ. ನಿಮ್ಮ ಮಕ್ಕಳಿಗೆ ಸಹ ನೀವು ಇಲ್ಲಿ ಕರ್ಕೊಂಡು ಬನ್ನಿ, ವೆರೈಟಿಯಾದ ಗೇಮ್ಸ್ ಉಂಟು. ನೋಡಿ ಹೇಗೆ ಏನು ಮಾಡ್ತಿದ್ದೆ, ನಮಗೆ ಸಾಕಾಯ್ತು. ಈಗ ನಾನು ಅವನ ಅಪ್ಪನಿಗೆ ಹೇಳಿದೆ, ನೀವು ಹೋಗಿ ಆಟ ಆಡಿ ಅಂತ, ನಾನು ವೀಡಿಯೋ ತೆಗಿದ್ದೇನೆ ಅಂತ. ಅವರಿಗೆ ಗಮ್ಮತ್ತಾಗ್ತಾ ಉಂಟಲ್ಲಿ. ಹುಡುಗರಿಗೆ ಇದು ಪ್ರಿಫರೇಬಲ್ ಅಲ್ಲ, ಬೈಕ್ ರೇಸ್, ಕಾರ್ ರೇಸ್ ಎಲ್ಲ. ಸೊ ನನಗೆ ಅಷ್ಟಂತ ಇಷ್ಟ ಆಗಲಿಲ್ಲ ಇದು. ಬಟ್ ಕಿಯಾನಿಗೆ ಒಳ್ಳೆಯದಾಯಿತು, ಅವನು ಆಟ ಆಡ್ತಿದ್ದ. ಈಗ ಅವನಿಗೆ ಸಾಕಾಯಿತು, ಈಗ ಹೇಳ್ತೇನೆ ಹೋಗುವ ಅಂತ. ಬನ್ನೀಗ ನೆಕ್ಸ್ಟ್ ಯಾವ ಗೇಮಲ್ಲಿ ಕೂತ್ಕೊಳ್ಳಿಸೋದು ನೋಡುವ. ಹಾರ್ಸ್ ರೈಡ್. ಸೊ ಇದು ತುಂಬ ಅಂದರೆ ಒಳ್ಳೆಯದಿತ್ತು. ಇದು ಆ್ಯಕ್ಚುಲಿ ರಿಯಲ್ ಹಾರ್ಸಲ್ಲಿ ಕೂತ್ಕೊಳ್ದಾಗೆ ಆಗ್ತಿತ್ತು ನಮಗೆ. ಯಾಕೆಂದರೆ ಅದು ಜಸ್ಟ್ ಅದು ಥ್ರೆಡ್ ಉಂಟಲ್ಲ, ಅದು ಏನು ಕಟ್ಟಿದ್ದಾರೆ ಅದು ಮೂಗಿಗೆ, ಅದು ಜಸ್ಟ್ ಎಳೆದ್ರೆ ಸಾಕು, ಅದು ಮೂವ್ ಆಗ್ತದೆ. ಸೊ ಅವನಿಗೆ ಖುಷಿ ಆಯಿತು ಇದರಲ್ಲಿ ಆಟ ಆಡಿ. ನೋಡಿ ಹೇಗೆ ಮೂವ್ ಆಗ್ತದೆ. ಮಕ್ಕಳಿಗೆ ಇದರಲ್ಲಿ ತುಂಬ ಖುಷಿ ಆಗ್ತದೆ. ಬಟ್ ಕೇರ್ಫುಲ್ ಆಗಿರಬೇಕು, ಯಾಕೆಂದರೆ ಕೆಳಗೆ ಬೀಳುವ ಚಾನ್ಸಸ್ ಕೂಡ ಇದೆ. ಅದಕ್ಕೆ ಸ್ವಲ್ಪ ಕೇರ್ಫುಲ್ ಆಗಿ ಕೂತ್ಕೊಳ್ಳಿಸಿ ಮಕ್ಕಳನ್ನು. ನೋಡಿ ತುಂಬ ಒಳ್ಳೆಯದಾಗ್ತದೆ ಆಟ ಆಡಲಿಕ್ಕೆ. ನಮಗೆ ಆಡ್ಬೋದಾ ಇಲ್ಲ ಗೊತ್ತಿಲ್ಲ, ಬಟ್ ಮಕ್ಕಳಿಗೆ ತುಂಬ ಖುಷಿ ಆಗ್ತದೆ. ನಾನು ಅವನಿಗೆ ಜಸ್ಟು ಫಸ್ಟ್ ಮತ್ತು ಸೆಕೆಂಡ್ ಟೈಮ್ ಹೇಳಿದೆ ಹೀಗೆ ಮಾಡಬೇಕು, ಹೀಗೆ ಎಳಿಬೇಕಂತ. ನೋಡಿ ಅವನಿಗೆ ಗೊತ್ತಾಯಿತು. ನೋಡಿ
ಈಗ ಗೇಮ್ ಎಂಡ್ ಆಯಿತು, ನೋಡುವ ರಿಸಲ್ಟ್. ಓ, ಕಿಯಾನ್ ಫಸ್ಟ್ ಪ್ಲೇಸಲ್ಲಿದ್ದಾನೆ, 4003 ಪಾಯಿಂಟ್ಸ್. ಯಾರು ಇರಲಿಲ್ಲ, ಬಟ್ ಸ್ಟಿಲ್ ಒಳ್ಳೆಯದಾಯ್ತು ಈಗ ಆಟ ಆಡಿ. ಸೊ ಇದು ಸ್ಪೀಡಿಂಗ್ ರೇಸ್ ಚಾಂಪಿಯನ್ ಅಂತ, ನೀವು ಸಹ ಒಂದು ಸತಿ ಟ್ರೈ ಮಾಡಿ ನೋಡಿ. ಇನ್ನೂ ಸಹ ಆಟ ಆಡ್ತಿದ್ದಾನೆ ಅವನು. ನಾವು ಸ್ವೈಪ್ ಮಾಡಬೇಕು, ಇಲ್ಲದೆ ಆಗೋದು ನೋಡಿ. ಇದು ಇನ್ನೊಂದು ಕ್ಯೂಟ್ ಗೇಮ್ ಇದೆ. ಎಲ್ಲ ಮಕ್ಕಳಿದ್ರು, ತುಂಬ ಖುಷಿ ಆಯಿತು. ಎಲ್ಲ ಪೇರೆಂಟ್ಸ್ ಕೂಡ ಇದ್ರು ಇರಲಿ ನೋಡಿ. ಮಕ್ಕಳು ಸಹ ಖುಷಿಯಲ್ಲಿದ್ದಾರೆ. ಎಲ್ಲಿ ತುಂಬ ಫುಲ್ ಆಗಿತ್ತು. ನಾವು ವೇಟ್ ಮಾಡ್ತಾಯಿದ್ವಿ, ಫೈನಲಿ ಒಂದು ಸೀಟ್ ನಮಗೆ ಸಿಕ್ತು. ಇನ್ನೊಂದು ಮಗು ಕೆಳಗಿಲ್ಲ. ಖುಷಿ ಆಗ್ತದೆ ಮಕ್ಕಳನ್ನು ನೋಡಲಿಕ್ಕೆ ನೋಡಿ. ಕಿಯಾನ್ ಈಗ ರೈಡ್ ಸ್ಟಾಪ್ ಆಯಿತು. ಈಗ ನಾವು ಬೇರೆ ಕಡೆ ಹೋಗ್ತಿದ್ದೇವೆ ನೋಡಲಿಕ್ಕೆ. ಅವನಿಗೆ ಬಾಲ್ ಅಂದರೆ ಲೈಕ್, ಅಲ್ಲಿ ಒಂದು ಬಾಲ್ ಕಾಣಿಸ್ತಾ ಇತ್ತು, ಅದಕ್ಕೆ ಬಾಲ್ ನೋಡಿ ಬೇಕಂತ ಅಳ್ತಾ ಇದ್ದ. ಇದೊಂದು ಟಾಯ್ ಗೇಮ್. ನೀವು ಪಿಕ್ ಮಾಡಬೇಕು. ಅದು ಎಷ್ಟು ಸೆಕೆಂಡ್ ಕೊಡ್ತಾರೆ, 1 ಮಿನಿಟ 30 ಸೆಕೆಂಡ್ಸ್ ಗೊತ್ತಿಲ್ಲ. ಆ ಟೈಮಲ್ಲಿ ನೀವು ಒಂದು ಡಾಲನ್ನು ಪಿಕ್ ಮಾಡಿ ಅದು ಬಾಕ್ಸಲ್ಲಿ ಹಾಕಬೇಕು, ಮತ್ತು ಆ ಡಾಲ್ ನಿಮಗೆ. ಈ ಗೇಮ್ಸ್ ಸೇಮ್. ಇದು ನಾವು ಆಟಲಿಲ್ಲ, ಯಾಕೆ ಅಂದರೆ ಇದು ಸುಮ್ಮನೆ ವೇಸ್ಟ್. ಇದು ಆಗೋದಿಲ್ಲ, ಆ್ಯಕ್ಚುಲಿ ಸಿಗೋದಿಲ್ಲ. ಲಕ್ಕಿದ್ರೆ ಮಾತ್ರ ಆಗ್ತದೆ, ಇಲ್ಲದ್ರೆ ಇಲ್ಲ. ಕಿಯಾನ್ ಅಪ್ಪ ಅವರಿಗೆ ಸ್ವೈಪ್ ಮಾಡಲಿಕ್ಕೆ ಕಲಿಸಿದ್ದಾರೆ ನೋಡಿ. ಸ್ವೈಪ್ ಮಾಡ್ತಾ ಇದ್ದಾರೆ. ಹಾಂ, ಈಗ ಸ್ವೈಪ್ ಆಯಿತು. ಈಗಿನ ಮಕ್ಕಳಿಗೆ ಎಲ್ಲ ಗೊತ್ತಾಗ್ತದೆ ನೋಡಿ, ಸ್ವೈಪ್ ಮಾಡಲಿಕ್ಕೆ, ಅದು ಕಾರ್ಡ್ ಸ್ವೈಪ್ ಮಾಡಲಿಕ್ಕೆ. ಒಂದು ಸರ್ತಿ ಕಲಿಸಿದರೆ ಸಾಕು ನೋಡಿ. ಬನ್ನಿ ನೆಕ್ಸ್ಟ್ ಗೇಮ್ ಕಡೆ ಹೋಗುವ. ಈಗ ಕಾರ್ ರೈಡ್. ಅವನಿಗೆ ಆ್ಯನಿಮಲ್ಸ್ ಇಷ್ಟ ಪ್ಲಸ್ ಕಾರ್ ಇಷ್ಟ ನೋಡಿ. ಅವನೀಗ ಸ್ವೈಪ್ ಮಾಡ್ತಾನೆ ನೋಡಿ. ಸ್ವೈಪ್ ಮಾಡಿದ್ರೆ ತುಂಬ ಖುಷಿ ಆಗ್ತದೆ ಅವನಿಗೆ. ಯಾವುದಾದ್ರೂ ಒಂದು ಕೆಲಸ ಹೇಳಿದರೆ ಅದು ಮಾಡಿದರೆ ಅವನು ತುಂಬ ಅಂದರೆ ತುಂಬ ಖುಷಿ ಪಡ್ತಾನೆ ಕಿಯಾನ್. ನೋಡಿ, ಇದಿಷ್ಟೇ, ಅದು ಮುಂದೆ ಹೋಗೋದಿಲ್ಲ. ಜಸ್ಟ್ ಇದ್ದ ಕಡೆನೇ ಅದು ಶೇಕ್ ಆಗ್ತದೆ ಕಾರ್.
ನಾವೀಗ ಜಸ್ಟ್ ಒಂದು ರೌಂಡ್ ಹಾಕ್ಲಿಕ್ಕೆ ಬಂದಿದ್ದೇವೆ. ಈ ಗೇಮ್ಸ್ ಎಲ್ಲ ದೊಡ್ಡ ಮಕ್ಕಳಿಗೆ, ನಮಗೆ ಸಹ ಆಡ್ಬೋದು, ಚಿಕ್ಕವರಿಗೆ ಆಡಲಿಕ್ಕೆ ತುಂಬ ಕಷ್ಟ. ಜಸ್ಟ್ ನೋಡಲಿಕ್ಕೆ ಬಂದಿದ್ದೇವೆ ಯಾವ ಗೇಮ್ ಕಿಯಾನಿಗೆ ಆಗ್ತದೆ. ಅವನಿಗೆ ಬೇಸಿಕಲಿ ಅವನು ನೋಡಿದೆ ಕಾರ್ ಮತ್ತು ಬೈಕ್ ಟಾಯ್ಸ್ ಇದ್ದರೆ ಅದೇ ಬೇಕು ಅವನಿಗೆ. ತುಂಬ ಜನರು ಬರ್ತಾ ಇರ್ತಾರೆ, ತುಂಬ ಮಕ್ಕಳನ್ನು ಸಹ ಕರ್ಕೊಂಡು ಬರ್ತಾ ಇದ್ದಾರೆ. ಈ ಎಲ್ಲ ರೈಡ್ಸಲ್ಲಿ ನಮಗೆ ಕೂತ್ಕೊಳ್ಳಿಸ್ಬೋದು ಮಕ್ಕಳನ್ನು. ಕಾರು ಉಂಟು, ಮತ್ತು ಡೋರೆಮಾನ್ ಇದೊಂದು ಉಂಟು, ಆಸ್ಟ್ರೋನಾಟ್ ಇದು ಒಂದು ಗಾಡಿ ಟೈಪ್ ಉಂಟು. ನಾವಂದರೆ ರೀಚಾರ್ಜ್ ಮಾಡಿದ್ದೇವೆ, ಅದು ಖಾಲಿ ಆಗಬೇಕು ಈ ಮಂತಲ್ಲಿ. ಅದಕ್ಕೆ ನಾವು ಎಲ್ಲ ರೈಡ್ಸಲ್ಲಿ ಕೂತ್ಕೊಳಿಸ್ತಾ ಇದ್ದೇವೆ ಅವನಿಗೆ. ಸೊ ಇದಾಯಿತು ಈಗ ರೈಡ್, ಇದು ಪೊಲೀಸ್ ಕಾರ್ ರೈಡ್ ಇದಾಯಿತು. ಈಗ ನೆಕ್ಸ್ಟ್ ರೈಡಿಗೆ ಹೋಗುವ. ಇದು ಆಸ್ಟ್ರೋನಾಟ್ ರೈಡ್, ಸೇಮ್ ಜಸ್ಟ್ ಒಂದು ಮಿನಿಯೇಚರ್ ಆಗಿ ಅವರು ಹಾಕಿದ್ದಾರೆ ಮುಂದೆ. ಆಯಿತು, ಅವನಿಗೆ ಅದು ಬೇಕಂತೀಗ. ಆಯಿತು, ಈಗ ಅದರಲ್ಲಿ ಕೂತ್ಕೊಳ್ಳಿಸುವ ಈಗ ನಾನು. ಮಕ್ಕಳು ಪೋಖ್ರಿ ಇರಬೇಕು ನೋಡಿ, ಅದನ್ನು ಬಿಟ್ಟು ಈಗ ಈ ಕಾರಲ್ಲಿ ಬಂದು ಕೂತ್ಕೊಂಡಿದ್ದಾನೆ ಅವನು. ಇದೊಂದು ಪಜಲ್ ಟೈಪ್ ಗೇಮ್. ಇಲ್ಲಿ ಟಾಯ್ಸ್ ಸಹ ಉಂಟು, ಮತ್ತು ಅಂದರೆ ಜಸ್ಟ್ ಲ್ಯಾಡರ್ ಎಲ್ಲ ಕ್ಲೈಮ್ ಮಾಡಲಿಕ್ಕೆ. ನಾವಿಲ್ಲಿ ತೆಗೆದು ಹೋಗಲಿಲ್ಲ, ಯಾಕೆಂದರೆ ಸಣ್ಣವನಲ್ಲ, ತುಂಬ ಕೇರ್ಫುಲ್ ಆಗಿರಬೇಕು ಅದಕ್ಕೆ. ಇದು ಆವಾಗ ನಾವು ತೋರಿಸಿದ್ರಲ್ಲ ಬೈಕ್ ರೈಡ್ ನೋಡಿ. ದೊಡ್ಡ ಮಕ್ಕಳಿಗೆ ಆರಾಮ್ಸೆ ಈ ಕೈಂಡ್ ಗೇಮ್ಸನ್ನೆಲ್ಲ ಸಹ ಆಡ್ಬೋದು. ಈಗ ನಾವು ರೌಂಡ್ಸ್ ಹಾಕ್ತಿದ್ದೀವಿ ಫನ್ ಸಿಟಿ ಒಳಗಡೆ ನೋಡಿ. ದೊಡ್ಡ ಮಕ್ಕಳು ಸಹ ಆಟಾಡ್ತಿದ್ದಾರೆ. ಇದು ಶೂಟಿಂಗ್ ಗೇಮ್ ನೋಡಿ. ಅವನು ಹೋಗಿ ಗನ್ನೆಲ್ಲ ಇಟ್ಕೊಂಡಿದ್ದಾನೆ, ಅವನಿಗೆ ಆಗೋದಿಲ್ಲ ಇದು ಆಟಾಡಲಿಕ್ಕೆ ಆ್ಯಕ್ಚುಲಿ. ಅದಕ್ಕೆ ನಾವೆಂತ ಆಡಲಿಕ್ಕೆ ಬಿಡಲಿಲ್ಲ ಅವನಿಗೆ. ಜಸ್ಟ್ ಅವನು ಗಮ್ಮತ್ತು ಮಾಡ್ತಿದ್ದಾನೆ ಆಗಲೇ ಮಾಡಲಿ. ಈಗ ಅದು ಗೇಮನ್ನು ಬಿಟ್ಟು ಬೇರೆ ಆಟಾಟಿಗೆ ಹೋಗಿದ್ದಾನೆ. ಎಂಥದ್ದಾಯ್ತು ಇಲ್ಲಿ. ಓ, ಹ್ಯಾಮರ್ ಗೇಮಿಂದು ಸೌಂಡಾ ನೋಡಿ. ಇದು ನಮಗೆ ಸಹ ಆಡ್ಬೋದು, ಹರ್ಕ್ಯುಲಸ್ ಗೇಮ್.
ನೋಡಿ ಇಲ್ಲಿ ವೆರೈಟಿ ಗೇಮ್ಸ್ ಕೂಡ ಇದೆ. ಇದು ಹೇಗೆ ಆಡೋದಂತ ಅರ್ಥನೇ ಆಗಲಿಲ್ಲ. ಇದು ನನಗೆ ಇದು ವರ್ಕ್ ಆಗ್ತಾ ಇರಲಿಲ್ಲ, ಅದಕ್ಕೆ ನಾವು ಹೋಗಲಿಲ್ಲ ಆ ಕಡೆ. ಸೊ ಇದರಲ್ಲಿ ಈಗ ಕಿಯಾನ್ ಕೂತ್ಕೊಳ್ಳಿಕ್ಕೆ ರೆಡಿ ಆಗಿದ್ದಾನೆ. ಇದು ಯಾವ ಗೇಮ್ ಅಂತ ಗೊತ್ತಿಲ್ಲ. ಇದು ಬೈಕ್ ಮತ್ತು ಕಾರಲ್ಲಿ ಮಿಕ್ಸ್ ಕೈಂಡಲ್ಲಿ ಇದೊಂದು ರೈಡ್. ಚಿಕ್ಕ ಮಕ್ಕಳಿಗೆ ಆ್ಯಕ್ಚುಲಿ ಆಗೋದಿಲ್ಲ, ಅವನಿಗೆ ಜಸ್ಟ್ ಕೂತ್ಕೊಳ್ಳಿಕ್ಕೆ ಬೇಕಿತ್ತು, ಅದಕ್ಕೆ ನಾವು ಕೂತ್ಕೊಳ್ಳಿಸಿದ್ದೇವೆ. ಅವನು ಆಡ್ತಿದ್ದಾನೆ. ಸೊ ಇದೊಂದು ಕಾರ್ನರಿಗೆ ಇರೋದೆಲ್ಲ ಗೇಮ್ಸ್ ಆಲ್ಮೋಸ್ಟ್ ಸೇಮ್ ಬೈಕ್ ರೇಸ್, ಆಲ್ಮೋಸ್ಟ್ ಬೈಕ್ ರೇಸ್ ಇದೆ ಇದು. ನೋಡಿ ಅವನಿಗೆ ಈಗ ಸಾಕಾಯಿತು. ಈಗ ಕಾರ್ ರೇಸಲ್ಲಿ ನಾವು ಕೂತ್ಕೊಂಡಿದ್ದೇವೆ. ಇದು ಕಂಫರ್ಟೇಬಲ್ ಗೇಮ್, ಇದು ಕೂತ್ಕೊಂಡು ಆಡ್ಬೋದು. ಕಿಯಾನಿಗೆ ತುಂಬ ಖುಷಿ ಆಯಿತು. ಅವರು ಸ್ಟೇರಿಂಗ್ ಎಲ್ಲ ಯೂಸ್ ಮಾಡಿ ಆಡ್ತಾ ಇದ್ದಾನೆ ನೋಡಿ. ಅವನಿಗೆ ಇದೆಲ್ಲ ಗೇಮ್ಸ್ ಎಲ್ಲ ಲೈಕ್. ಅವನಿಗೆ ಬೈಕ್ ರೇಸ್, ಕಾರ್ ರೇಸ್ ಅದೆಲ್ಲ ಅವನಿಗೆ ತುಂಬ ಲೈಕ್. ಇದು ತುಂಬ ಬ್ರೈಟ್ ಉಂಟಲ್ಲ ಗಾಡಿ, ಅದಕ್ಕೆ ಅಲ್ಲಿ ಓಡ್ತಿದ್ದಾನೆ ಅವನು ನೋಡಿ. ಉಳಿದವನು ಎಲ್ಲಿ ಅಂತ ಇಲ್ಲ, ಜಸ್ಟ್ ಉಡ್ದು ಎಲ್ಲಿ ಕಲರ್ಫುಲ್ ಕಾಣ್ತದೆ ಅಲ್ಲಿ ಸ್ಟಾಪ್ ಮಾಡ್ತಾನೆ, ಮತ್ತೆ ಹೋಗಿ ಕೂತ್ಕೊಳ್ತಾನೆ ನೋಡಿ. ಇನ್ನೊಂದ್ಸತಿ ಅದೇ ಬೇಕು ನೋಡಿ. ಅವನು ಓಡ್ತಾ ಇದ್ದಾನೆ. ಅವನಿಗೆ ಲೈಕ್ ಇದೆ. ಅವನಿಗೆ ಫಸ್ಟ್ ಗೇಮ್ ಇತ್ತಾರೆ, ಇದು ತುಂಬ ಒಳ್ಳೆಯದಿತ್ತು, ಅದಕ್ಕೆ ನಾವು ಕೂತ್ಕೊಳಿಸಿದ್ದೀವಿ ಇನ್ನೊಂದು ಸರ್ತಿ ನೋಡಿ. ಖುಷಿ ಆಗ್ತದೆ ನೋಡಲಿಕ್ಕೆ.
ಇದು ಇನ್ನೊಂದು ಕಾರ್ ರೈಡ್. ಇದರಲ್ಲಿ ರೈಮ್ಸ್ ಎಲ್ಲ ಪ್ಲೇ ಆಗ್ತಾ ಇರ್ತದೆ. ಸೊ ಅದರಲ್ಲಿ ನಾವು ಕೂತ್ಕೊಳಿಸಿದ್ದೇವೆ ನೋಡಿ, ಮಂಕಿ ಸೌಂಡ್ ಮುಂದ್ಗಡೆ. ಈಗ ನಮಗೆ ಇದೇ ಡ್ಯೂಟಿ, ಅವನ ಹಿಂದೆ ಓಡೋಗ್ಲಿಕ್ಕೆ. ನೋಡಿ, ದೊಡ್ಡ ಮಕ್ಕಳು ಸಹ ಆಟ ಆಡ್ತಾರೆ, ತುಂಬ ಒಳ್ಳೆಯದಾಗ್ತದೆ. ಒಂದು ಕಾಂಪಿಟೇಷನ್ ಕೈಂಡ್ ಆಫ್ ಫೀಲ್ ಬರ್ತದೆ. ತುಂಬ ಖುಷಿ ಆಗ್ತದೆ ಇದೆಲ್ಲ ನೋಡಿ ಹೀಗೆ ಆಡ್ತಿದ್ದಾರೆ. ನಾನು ಅಲ್ಲಿ ನಿಂತ್ಕೊಂಡೇ ರಿಪೇರಿ ಮಾಡ್ತಿದ್ದೇನೆ, ಗೊತ್ತಿಲ್ಲ ನೋಡಿ. ಈಗ ನೆಕ್ಸ್ಟ್ ಗೇಮ್, ಈಗ ಚಾಕ್ಲೇಟ್ ಗೇಮ್ ಇದು. ಇದೇನೆಂದರೆ ಅದು ಹ್ಯಾಂಡಲ್ ಉಂಟಲ್ಲ, ಅದು ನಾವು ಕೆಳಗೆ ಮಾಡಿ ಚಾಕ್ಲೇಟನ್ನು ಆ ಪ್ಲೇಟಿಗೆ ಹಾಕಬೇಕು. ಅದು ಮೂವ್ ಆಗ್ತದೆ. ಮೂವ್ ಆಗುವಾಗ ನಾವು ಅದು ಒಂದು ಬಟನ್ನ ಪ್ರೆಸ್ ಮಾಡುವಾಗ ಆ ಚಾಕ್ಲೇಟ್ಸ್ ಬಾಕ್ಸ್ ಒಳಗಡೆ ಬಿದ್ದು ನಮಗೆ ಹೊರಗೆ ನಾವು ರಿಸೀವ್ ಮಾಡ್ಬೋದು. ಸೊ ಡಿಪೆಂಡ್ಸ್ ಆನ್ ವಾಟ್ ಕೈಂಡ್ ಆಫ್ ಚಾಕ್ಲೇಟ್ ಡು ಯು ಟೇಕ್ ಇಟ್. ನಾವು ಚಿಕ್ಕ ಚಾಕ್ಲೇಟಿಗೆ ನಾವು ಟಾರ್ಗೆಟ್ ಮಾಡಿದ್ವಿ. ಫಸ್ಟ್ ಆಫ್ ಆಲ್ ಚಾಕ್ಲೇಟ್ಸ್ ಎಲ್ಲರಿಗೆ ಇಷ್ಟ. ಎಲ್ಲ ಮಕ್ಕಳು ಈ ಕಡೆ ಬಂದು ನೋಡ್ತಾಯಿದ್ರು. ನಾವು ಇದು ನೋಡಿ ಕಲೆಕ್ಟ್ ಮಾಡೋ, ಎಷ್ಟು ಚಾಕ್ಲೇಟ್ ಸಿಕ್ಕಿದೆ ಗೊತ್ತಿಲ್ಲ. ಅದೇ ನಮಗೆ ತುಂಬ ಚಾಕ್ಲೇಟ್ ಸಿಕ್ಕಿದೆ. ಆಯಿತು, ಒಂದು ಚಾಕ್ಲೇಟ್ ದಾಡನಿಗೆ. ದಾಡನ್ ಸೊ ನಾವು ಮಕ್ಕಳಿಗೆ ಕಳಿಸಬೇಕು. ಶೇರಿಂಗ್ ಇಸ್ ಕೇರಿಂಗ್. ಸೊ ಅವ್ನು ಶೇರ್ ಮಾಡ್ತಿದ್ದಾನೆ ಚಾಕ್ಲೇಟ್ಸ್. ಆಯಿತು, ಇನ್ನೊಂದು ಲಾಸ್ಟ್ ಒಂದು ಗೇಮ್, ಇದು ಕಾರ್ ಗೇಮ್. ಇದು ಫೈನಲಿ ಎಂಟ್ರೆನ್ಸಲ್ಲಿ ಇರೋದು ಇದು ಕಾರ್. ಒಳ್ಳೆಯದುಂಟು. ಇದು ಬ್ಯಾಟ್ರಿಯಲ್ಲಿ ವರ್ಕ್ ಆಗ್ತದೆ. ನಮಗೆ ಅಷ್ಟು ಕಂಫರ್ಟೇಬಲ್ ಆಗಲಿಲ್ಲ, ಅದಕ್ಕೆ ನಾವು ಕೂತ್ಕೊಳ್ಳಿಸಲಿಲ್ಲ ಜಾಸ್ತಿ. See you in the next vlog. Thanks for watching my video. Please do subscribe Dimple Boy Kian Lucas YouTube channel.